ಮಂಗಳೂರಿನ ಜೆಪ್ಪು ಮಾರ್ಗನ್ಸ್ ಗೇಟ್ನಲ್ಲಿರುವ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘದ ಕಚೇರಿಯಲ್ಲಿ ಗ್ರಾಹಕರ ಅನುಕೂಲಕ್ಕೆ ವೆಬ್ಸೈಟ್, ಆಪ್, ಎಚ್ಡಿಎಫ್ಸಿ ಎಟಿಎಂ ಸೌಲಭ್ಯ, ಖಾತೆಯ ಮಾಹಿತಿಯ ಎಸ್ಎಂಎಸ್ ರವಾನೆ ಸಹಿತ ವಿಶೇಷ ಸೌಲಭ್ಯಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ನೆರವೇರಿತು. ಎಟಿಎಂ ಉದ್ಘಾಟಿಸಿದ ಎಚ್ಡಿಎಫ್ಸಿ ಕ್ಲಸ್ಟರ್ ಹೆಡ್ ಮತ್ತು ಉಪಾಧ್ಯಕ್ಷ ಪಿ ವಾಸುದೇವ ಅವರು ಮಾತನಾಡಿ, ಸಮರ್ಪಣಾ ಮನೋಭಾವದಿಂದ ಕೆಲಸ ನಿರ್ವಹಿಸಿದರೆ ಯಶಸ್ಸು ದೊರಕುತ್ತದೆ ಎಂಬುದಕ್ಕೆ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘ ಮಾದರಿಯಾಗಿ ನಿಂತಿದೆ. ಗ್ರಾಹಕರಿಗೆ 25 ವರ್ಷಗಳಿಂದ ನಿರಂತರ ಸೇವೆಯನ್ನು ನೀಡುತ್ತಾ ಕಾಲಕ್ಕೆ ತಕ್ಕಂತೆ ಹೊಸ ವ್ಯವಸ್ಥೆಯನ್ನು ಸೊಸೈಟಿಯಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಕೆಲವು ವರ್ಷಗಳಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆನ್ಲೈನ್ ವ್ಯವಸ್ಥೆಗೆ ಒತ್ತು ನೀಡಲಾಗುತ್ತಿದ್ದು ಸುಗಮ ವ್ಯವಹಾರಕ್ಕೆ ಇದು ಅನುಕೂಲವಾಗುತ್ತಿದೆ ಎಂದರು. ವಾಟ್ ಇಸ್ ಒಂದು ಅವೇರ್ನೆಸ್ ವಿಚ್ ವಿ ಕ್ಯಾನಾಟ್ ಡ್ರೀಮ್ ಆಲ್ಸೋ. ನಮಗೆ ಅಷ್ಟು ಒಂದು ಕೆಲಸ ಇನ್ನೊಂದು ಕೆಲಸ ಬರುವಾಗ ನಮಗೆಲ್ಲ ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಆಗಿ ವಿ ಆರ್ ಡೈವರ್ಟಿಂಗ್. ಬಟ್ ಸರ್ ಇದು ಕ್ಯಾಲಿಬರ್ ಆಗಿಲ್ಲ. ಸೊ ಇಟ್ ಈಸ್ ವೆರಿ ಫಾರ್ಚುನೇಟ್ ದಟ್ ದಿಸ್ ಸೊಸೈಟಿ ಇಸ್ ಫೌಂಡೆಡ್ ಆ್ಯಂಡ್ ಹೆಡೆಡ್ ಬೈ ಸಚ್ ಎ ಪರ್ಸನ್. So I wish all the best, sir, for your vision for including our HDFC Bank. ಇವತ್ತಿನ ದಿವಸಕ್ಕೆ ಸೊಸೈಟಿಯಿಂದ ಎರಡು ಮೇನ್ ಫಂಕ್ಷನ್ಸ್ ಆಗ್ತಾ ಇದೆ. ಒನ್ ಇಸ್ ದ ವೆಬ್ಸೈಟ್ ಇಸ್ ಆಲ್ರೆಡಿ ಇವತ್ತು ಅನ್ವಿಲ್ ಮಾಡಿ ಆಗಿದೆ. ವೆಬ್ಸೈಟ್ ಇದ್ದು ಸೊಸೈಟಿದು ಡೆಡಿಕೇಟೆಡ್ ವೆಬ್ಸೈಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ATM, HDFC Bank ಇದು ATM. ATM ಬಗ್ಗೆ ಸರ್ ತಾವು ಹೇಳಿದಾಗೆ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗಲ್ಲಿ ನಮ್ಮ ಬ್ಯಾಂಕ್ನವ್ರು ಬಂದು ವಿ ವಿಲ್ ಎಕ್ಸ್ಪ್ಲೈನ್ ಆಲ್ ಫೀಚರ್ಸ್ ಆಫ್ ATM ಆ್ಯಂಡ್ ದಿಸ್ ಆಲ್ ಡಿಜಿಟಲ್ ಪೇಮೆಂಟ್. ಡಿಜಿಟಲ್ ಪೇಮೆಂಟಲ್ಲಿ ಎವ್ರಿಥಿಂಗ್ ಇಸ್ ಆ್ಯಸ್ ಆಫ್ ನೌ ಇಸ್ ಓನ್ಲಿ ಪೇಮೆಂಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅದು ವೆಬ್ಸೈಟ್ ಆ್ಯಪ್ ಒಂದು ಕರೆಕ್ಟ್ ಕಾನ್ಫಿಗರ್ ಆಗಿ ಬಿಟ್ವೀನ್ ನಿಮ್ಮ ಸೊಸೈಟಿದ ವೆಬ್ಸೈಟ್ಗೆ ಮತ್ತು ಬ್ಯಾಂಕಿದ್ದು ಇದಕ್ಕೆ ಮರ್ಜ್ ಆಗಿಬಿಟ್ಟು ಎವ್ರಿಥಿಂಗ್ ವಿಲ್ ಬಿ ಸ್ಟ್ರೀಮ್ಲೈನ್ಡ್ ವಿತ್ ವಿ ನೀಡ್ ಫಾರ್ ಸಚ್ ಥಿಂಗ್ಸ್. ಸಮ್ RBI ಅಪ್ರೂವಲ್ ಕೂಡ ಪೆಂಡಿಂಗ್ ಇದೆ. So it may happen within a month. As Chandan ಹೇಳಿದಾಗೆ ನೆಕ್ಸ್ಟ್ 1 month ಅಲ್ಲಿ ಬೈ ಸೆಪ್ಟೆಂಬರ್ ಎವ್ರಿಥಿಂಗ್ should be through. ಅಧ್ಯಕ್ಷತೆ ವಹಿಸಿ ವೆಬ್ಸೈಟ್ ಹಾಗೂ ಆಪ್ ಅನಾವರಣಗೊಳಿಸಿದ ಸಂಘದ ಅಧ್ಯಕ್ಷ ಜೆ ಕೃಷ್ಣ ಪಾಲೆಮಾರ್ ಮಾತನಾಡಿ, ಬದಲಾವಣೆಯ ಈ ಯುಗದಲ್ಲಿ ಸಂಘದಿಂದ ಹೊಸ ಸೌಲಭ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದೇವೆ. ಈ ಮೂಲಕ ಗ್ರಾಹಕರಿಗೆ ಬದ್ಧತೆಯ ಸೇವೆ ನೀಡುತ್ತಿದ್ದೇವೆ. 5,000 ಸದಸ್ಯರನ್ನು ಒಳಗೊಂಡ ಈ ಸಹಕಾರಿ ಸಂಘ ಮತ್ತಷ್ಟು ಬೆಳೆಯಬೇಕು ಎಂಬ ಮಹದಾಸೆಯಿಂದ ವ್ಯವಹಾರ ವೃದ್ಧಿಸುವ ನಿಟ್ಟಿನಲ್ಲಿ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು. ಆಡಳಿತದೊಂದಿಗೆ ಎಲ್ರಿಗೂ ಲಾಭದಾಯಕವಾಗಿರಬೇಕು ಈ ಸಂಘ. ಅದರ ಜೊತೆಯಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಿರಂತರವಾಗಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮತ್ತು ಸದಸ್ಯರ ಸಹಕಾರದಿಂದ ಇವತ್ತು 27 ವರ್ಷಗಳ ಕಾಲ ನಿರಂತರವಾಗಿ ನಾವು ಆಡಳಿತೆಯನ್ನು ಕೊಡ್ತಾ ಬಂದೆವು. ಹಂತವಾಗಿ ಬೆಳೀತಾ ಬಂದೆವು. ಆದರೆ ಈಗ ಬದಲಾವಣೆಯ ಯುಗ, ಬದಲಾಗುತ್ತಿರುವಂಥ ಈ ಸಂದರ್ಭದಲ್ಲಿ ಬೇರೆ ಸೌಲಭ್ಯಗಳನ್ನು ಕೊಡಬೇಕು. ಇಲೆಕ್ಟ್ರಾನಿಕ್ ಯುಗದಲ್ಲಿ ನಾವು ಯಾವುದು ಸೌಲಭ್ಯವನ್ನು ಕೊಡಬಹುದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿಂತಾಗ ಭಾಳಷ್ಟು ಸೌಲಭ್ಯಗಳು ಬೇಕು. ಇದು ಭಾಳ ಅಗತ್ಯ ಅಂತ ಹೇಳಿ ಕಂಡು ಬಂತು. ಅದರಿಂದ ನಮ್ಮ ಒಂದು ದೇಶದ ಅಗ್ರಗಣ್ಯ ಬ್ಯಾಂಕ್ನಲ್ಲಿ ಒಂದಂತ HDFC, ನಿಜವಾಗಿ ನಮಗೆ HDFC ಸಂಸ್ಥೆ ದೊಡ್ಡ ಸಹಕಾರ ಮಾಡಿದೆ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕಂತ ಹೇಳಿದರೆ ಒಂದು ATM ಅನ್ನು ನಿರ್ಮಾಣ ಮಾಡಿ ಇವತ್ತು ATM ಅನ್ನು ಬಿಡುಗಡೆ ಮಾಡಿದ್ರಿ. ATM ಕೊಡಬೇಕು ಹೇಳಿದಾಗ ಕೊಟ್ಟರು. ಮತ್ತು ವೆಬ್ಸೈಟ್ಗೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ಕೊಡುವಂಥ ವ್ಯವಸ್ಥೆಯ ಮುಖಾಂತರ ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸೋದು ಬಹಳ ಅಗತ್ಯ ಅಂತ ನಮ್ಮ ಭಾವನೆ. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ದಿನೇಶ್ ರಾವ್, ಸಂಘದ MD ಚಂದನ್ ಕೋಟೆಕಾರ್, ಸಿಇಒ ಸಂದೇಶ್ ಉಪಸ್ಥಿತರಿದ್ದರು. ಯೋಗೀಶ್ ಕುಮಾರ್ ಜಪ್ಪು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.